ನಮಸ್ಕಾರ ಸ್ನೇಹಿತರೆ, ನೋಡಿ 1 ಎಕರೆ ಬಂದಿದೆ ಇವತ್ತು. ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ತೋಟಗಳಿದೆ ನೋಡಿ. ಇದು ಬೆಂಗಳೂರಿಂದ ಇಲ್ಲಿಗೆ 160 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ 90 ಕಿಲೋಮೀಟ್ರ್ ಆಗುತ್ತೆ. ಕೆಂಪು ಮಣ್ಣು ನೋಡಿ. ಫೆನ್ಸು ಈ ಚಾನಲ್ಗೆ ಬಂದಿರೋಂಥ ಕೆಳಗಡೆನೂ ಅವ್ರದ್ದೇ. ಇದು ಮಿಕ್ಕಿದ್ದು ಇಲ್ಲಿಂದ ಸ್ಟಾರ್ಟ್ ಆಗಿ ಆ ಕಟ್ಟೆಯಿಂದ ಈ ಕಡೆ ಕೊಡ್ತಾರೆ. 1 ಎಕರೆ ಬರೀ 25 ಲಕ್ಷ ಹೇಳ್ತಾರೆ ನೋಡಿ. ಹಿಂಗೆ ಹೋಗಿ ಆ ಫೆನ್ಸ್ ಎಂಡು ಮತ್ತು ಹಾಗೆ ಬಂದು ಈ ಕಟ್ಟೆ ಹಿಂಗೆ ಬರುತ್ತೆ. ಹಿಂಗೆ ಟ್ರಯಾಂಗಲ್ ಹಿಂಗೆ ಬರುತ್ತೆ. ಸೇಫ್ ಇದೆ. ಕೆಂಪು ಮಣ್ಣು ನೋಡಿ. ಚಾನಲಲ್ಲಿ ನೀರು ಬಂದರೆ ನೀರು ಬರುತ್ತೆ. ಕೆಂಪು ಮಣ್ಣು ಕಮ್ಮಿ ರೇಟಲ್ಲಿ, ತುಂಬ ಕಡಿಮೆ ಚೀಪಾಗುತ್ತೆ. 25 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ನಗುಷವಲ್ಲ. ಅದೂ 1,50,000 ಹೆಚ್ಚು ಕಮ್ಮಿ ಆಗ್ಬೋದು. ತುಂಬ ಜಾಸ್ತಿ ಏನಿಲ್ಲ. ಜನರಲ್ ಪ್ರಾಪರ್ಟಿ. ಇದು ಉಳಿದಿರೋದು 3 ಎಕರೆ ಇತ್ತು. ಅದರಲ್ಲಿ ಆ ಕಡೆ ಅವ್ರು ಇಟ್ಕೋತಾರೆ. ಅದು ಉಳಿದಿರೋ ಭಾಗದಲ್ಲಿ ಇದನ್ನು ಕೊಡ್ತಾರೆ. 2 ಪೀಸ್ ಆಗುತ್ತೆ. ಕರೆಕ್ಟಾಗಿ 1 ಎಕರೆ ಇದೆ. ತುಂಬ ಕೆಂಪು ಮಣ್ಣು. ಬೋರ್ ಹಾಕೊಂಡು ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ತುಂಬ ಚೆನ್ನಾಗಿದೆ. ಹೈವೇಯಿಂದ ನೋಡಿ, ಆ ಲಾರಿ ಹೋಗೋದೆ ಹೈವೇಯಿಂದ ಒಂದು 1 ಕಿಲೋಮೀಟ್ರ್ ಒಳಗಡೆ 33 ಅಡಿ ರಸ್ತೆ ಚಾನಲ್ ಬರುತ್ತೆ. ಈ ಥರ ಚಾನಲ್ ರಸ್ತೆಗಿದೆ. ಏಕರ್ ರೋಡ್ಗೆ 1 ಎಕರೆ ಫಾರ್ಮ್ ಹೌಸು ಬರೀ 25 ಲಕ್ಷದಲ್ಲಿ ಮಾಡ್ಕೊಳ್ಳೋರಿಗೆ ಪೂರಕ್ಕೆ ನೀರಾಗುತ್ತೆ. ಕೆಲವು ಅಕ್ಕಪಕ್ಕ ತೋಟಗಳಿದೆ ನೋಡಿ. ತೆಂಗಿನ ಮರ, ತೋಟಗಳು ಬ್ಯೂಟಿಫುಲ್ಲಾಗಿದೆ ಜಾಗ ನೋಡಿ. ಇದು 33 ಅಡಿ ರಸ್ತೆ. ಮಣ್ಣು ಮಾತ್ರ ಇದೇ ಥರ ಕೆಂಪಿದೆ. ಊರ ಹತ್ರ ಇದೆ. ವಿಲೇಜಿಂದ 1 ಕಿಲೋಮೀಟ್ರು. ಜನರಲ್ ಪ್ರಾಪರ್ಟಿ ನೋಡಿ. ಆ ತಂತಿ ಬೇಲಿ ಏನಿದೆ ಅಲ್ಲಿ ತನಕ ಹಿಂಗೆ ಚಾನಲ್ಗೆ ಹೇಗೆ ಹೋಗುತ್ತೆ.